ಆತ್ಮೀಯ ಕನ್ನಡಿಗರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ಆತ್ಮೀಯರೇ, ಇನ್ನು ಮುಂದೆ ಈ ಚಾನಲ್ನಲ್ಲಿ ಪ್ರಸಿದ್ಧ ತಾಣಗಳು, ಸ್ವತಂತ್ರ ಹೋರಾಟಗಾರರ ಜೀವನ ಚರಿತ್ರೆ, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರುವ ಘಟನೆಗಳು ಈ ಮಿಸ್ಟರ್ ಇಂಡಿಯಾ ಚಾನಲ್ನಲ್ಲಿ ಖಂಡಿತವಾಗಲೂ ನಿಮ್ಮ ಮುಂದೆ ತೆರೆ ಇಡುತ್ತೇವೆ. ನಿಮ್ಮ ಸೇವೆ ಮಾಡಲಿಕ್ಕಂತಲೇ ಇದು ಚಾನಲನ್ನು ತೆರೆದಿದ್ದೇವೆ. ಆದರೆ ನಿಮ್ಮೆಲ್ಲರ ಸಹಕಾರ ಸದಾ ನಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತೇನೆ. ಜನರ ಕಷ್ಟಗಳಿಗೆ ಸ್ಪಂದಿಸುವ ವ್ಯಕ್ತಿಗಳೆಷ್ಟೋ, ಧರ್ಮದ ದಾರಿಯಲ್ಲಿ ನಡೆಯುವ ಜನಗಳೆಷ್ಟೋ, ಇನ್ನೊಬ್ಬರ ಗುಲಾಮರಂತೆ ಬದುಕುವ ಮುಗ್ಧ ಜೀವಿಗಳೆಷ್ಟೋ, ಅನಕ್ಷರತೆಯಿಂದ ಕೂಡಿಕೊಂಡು ತಪ್ಪು ಅಂತ ಗೊತ್ತಿದ್ದರೂ ಕೂಡ ತಪ್ಪಿಗೆ ಸಪೋರ್ಟ್ ಮಾಡುವ ಮೂರ್ಖರೆಷ್ಟೋ. ಅದೇನಿರಲಿ, ವಿಷಯಕ್ಕೆ ಬರೋಣ. ಕರ್ನಾಟಕದಲ್ಲಿ ಈ ಥರನೂ ಒಂದು ದೇವಸ್ಥಾನ ಇದೆಯಾ ಎಂಬುದನ್ನು ನೋಡಿದ ಮೇಲೆ ಬಾಯಿ ಮೇಲೆ ಬೆಳ್ಳು ಇಟ್ಕೊಳ್ತೀರಾ. ಏಕೆಂದರೆ ಇದೇನಪ್ಪ ವಿಶಿಷ್ಟ ಅಂತ ಗೊತ್ತಾಗೋದು ಆ ದೇವಸ್ಥಾನವನ್ನು ನೋಡಿದ ಮೇಲೆ ಗೊತ್ತಾಗುತ್ತದೆ. ಕೋಪಣ ನಗರ ಎಂದೇ ಪ್ರಸಿದ್ಧವಾದಂತಹ ಕೊಪ್ಪಳ ಜಿಲ್ಲೆಯ ಇಟಗಿ ಎಂಬ ಚಿಕ್ಕ ಹಳ್ಳಿ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ನಿಂತಿದೆ. ಸುಮಾರು 1000 ವರ್ಷಗಳ ಹಿಂದೆ ಈ ಭೂಮಿ ಸುಮಾರು 400 ತತ್ವಜ್ಞಾನಿಗಳಿಗೆ ಬೋಧನೆ ಹೇಳುತ್ತಿರುವ ದೇವಾಲಯವಾಗಿದೆ. ಎಷ್ಟೋ ವಿದ್ಯಾರ್ಥಿಗಳು ದೇಶ ವಿದೇಶಗಳಿಂದ ಈ ಹಳ್ಳಿಗೆ ಶಿಕ್ಷಣಕ್ಕಾಗಿ ಬರುತ್ತಾ ಇದ್ರು. ಚಾಲುಕ್ಯ ದೊರೆ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾದಂತಹ ಮಹಾದೇವ ರಚಿಸಿದ ಈ ಮಹಾದೇವ ದೇವಾಲಯ ಕೇವಲ ಒಂದು ದೇವಾಲಯವಾಗಿ ಮಾತ್ರ ಉಳಿದಿಲ್ಲ. ಅದು ಅಂದಿನ ಶಿಲ್ಪಿಗಳ ಚತುರತೆಯನ್ನು ತೋರಿಸಿಕೊಡುವಂತಹ ಒಂದು ಮಂಟಪವಾಗಿದೆ. ಏಕೆಂದರೆ ಇಲ್ಲಿನ ಪ್ರತಿಯೊಂದು ಕಂಬಗಳು, ಗೋಡೆಗಳು ಶಿಲ್ಪಿಗಳ ವ್ಯಾಮೋಹಕವಾದ ಕೆತ್ತಿಸಿದ ಚಿತ್ರಗಳು ಕಂಡುಬರುತ್ತವೆ. ಇಲ್ಲಿ ವಾಸ ಮಾಡುತ್ತಿರುವ ತತ್ವಜ್ಞಾನಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀರಿನ ತೊಂದರೆ ಆಗಬಾರದು ಎಂದು ಪುಷ್ಕರಣೆ ಎಂಬ ಹೊಂಡವನ್ನು ಮಹಾದೇವನು ನಿರ್ಮಿಸಿದ. ಹಾಗೆ ದೇವಸ್ಥಾನದ ಮುಂದೆ ಒಂದು ಕೆರೆಯನ್ನು ಕೂಡ ನಿರ್ಮಿಸಿದ. ತನ್ನ ತಂದೆ ತಾಯಿಗಳಾದಂತಹ ಮೂರ್ತಿ ನಾರಾಯಣ ಮತ್ತು ಚಂದ್ರಲೇಶ್ವರಿಗೆ 2 ದೇವಾಲಯಗಳನ್ನು ಅವರ ನೆನಪಿಗೋಸ್ಕರ ಕಟ್ಟಿಸಿದನು. ದೇವಾಲಯದ ಗೋಡೆಯ ಮೇಲೆ ಸುಂದರವಾದ ಮಕರ ತೋರಣ ಕಲಾಕೃತಿ ಕಂಡುಬರುತ್ತದೆ. ಈ ಮಕರ ತೋರಣ ಕಲಾಕೃತಿ 3 ದೇಹಗಳನ್ನು ಒಳಗೊಂಡಿದೆ. ಅಂದರೆ ಒಂದು ಮೊಸಳೆ, ಆನೆ ಮತ್ತು ನವಿಲಿಯ ದೇಹವನ್ನು ಒಳಗೊಂಡಂತೆ ತತ್ವಜ್ಞಾನಿ ಹೆನ್ರಿ ಕ್ರೂಸೆನ್ ರವರು ಹೇಳ್ತಾರೆ. ಈ ಸ್ಮಾರಕವನ್ನು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಂತರ ಅತ್ಯುತ್ತಮ ದೇವಾಲಯವೆಂದರೆ ಇಟಗಿಯ ಮಹಾದೇವ ದೇವಾಲಯವೆಂದು.